ಒಂದು ನಮ್ಮ ಅಪ್ಪ ಜಮೀನ್ ಮಾರಿದ್ರೆ ಯಾಕಪ್ಪ ಜಮೀನ್ ಮಾರಿದ್ಯಾ, ನಿನ್ಗೆ ಏನ್ ಕಷ್ಟ, ಯಾಕೆ ಮಾರಿ ಅಂತ ಕೇಳ್ತೀನಿ. ಅದೇ ಒಂದ್ ಸರ್ಕಾರ ನಮ್ನ ಮಾರ್ಕತ್ತದೆ ಅಂದ್ರೆ ಇವ್ ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ಇವ್ ನಮ್ಮ ಅಣ್ಣ, ದೇವೇಗೌಡರು ನಮ್ ಚಿಕ್ಕಪ್ಪ ಅಂತಾರೆ, ಯಡಿಯೂರಪ್ಪ ನಮ್ಮ ಅಪ್ಪಾಜಿ ಅಂತಾರೆ, ಸಿದ್ದರಾಮಯ್ಯ ನಮ್ ಚಿಕ್ಕಪ್ಪಾಜಿ ಅಂತಾರೆ. ನೋಡಿ ನಮ್ಮ ದೇಶನೇ ನಮ್ನೆ ಮಾರ್ಕತ್ತವ್ರೆ, ನಾವ್ ಅವ್ರಿಗೆ ಗೌರವ ಕೊಡ್ತು, ನಾವ್ ಮಾತಾಡಲ್ಲ. ಯಾವ್ದು ಇಷ್ಟು ವರ್ಷ ನನ್ಗೂ ಹೋರಾಟ, ನಂಜುಂಡಸ್ವಾಮಿ ಕಾಲದಿಂದ ನಾವೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿವಿ. ಬೆಲೆ ಅಂತೂ ಕೊಡಲ್ಲ ಸರ್ ಅವ್ರು. ಬೆಲೆನ ನಾವು ಮಾಡ್ಕೋಬೇಕು, ನಾವೇ ನಮ್ಮ ಮಾರ್ಕೆಟ್ನ ನಾವು ಕೈ ಇಟ್ಕೋಬೇಕು. ಅವ್ನು ಹೆಂಗ್ ಬರ್ತಾ ಇದ್ದಾನೆ, ಹಾಗಾಗಿ ಮಾರ್ಕೆಟ್ ನಮ್ಮ ಕೈಗೆ ಬರಬೇಕು. ರೈತರ ಕೈಗೆ ಮಾರ್ಕೆಟ್ ಬಂದಾಗ ವೈಜ್ಞಾನಿಕ ಬೆಲೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅಲ್ಲಿ ದುಡ್ಡಿರೋದು, ವ್ಯವಸಾಯದಲ್ಲಿ ದುಡ್ಡಿಲ್ಲ. ಹಾಗಾಗಿ ಅವರು ಬೆಳೆ ಕೇಳ್ತಾರೆ. 40 ಟನ್ ಭತ್ತ ಅಂತ ಒಬ್ಬ ಬೀಜದ ಕಂಪ್ನಿ ಅಂತ, ಇನ್ನೊಬ್ಬ 50 ಟನ್ ಬೆಳೆಯಕ್ ಮಾತ್ರ ಇವರು ಶೂರ್ರು. ಆದ್ರೆ ಮಾರ್ಕೆಟ್ ಹೋದ್ರೆ ನನಗೆ ಗೊತ್ತಿಲ್ಲ, ಅಲ್ಲಿ ನಾವು ಶೋಷಣೆ ಆಗ್ತಾ ಇದೆ. ಯಾಕಂದ್ರೆ ನಾವು 12 ಗಂಟೆ ಕೆಲಸ ಮಾಡೋರು, ಒಂದು ರೀತಿ ಬೆಳಗಾನ ಕೆಲಸ ಮಾಡ್ತೀವಿ, ನೈಟ್ ಎಲ್ಲ ಕೆಲಸ ಮಾಡ್ತೀವಿ. ನೀವು 1 ಗಂಟೆ 2 ಗಂಟೆ ಕೆಲಸ ಮಾಡ್ತೀನಿ. ನೀನ್ ಬಹಳ ಕೋಟ್ಯಾಧೀಶ್ವರನಾಗ್ತಿದೆ, ನಾ ಇಷ್ಟೊತ್ತಿಗೆ ಐತಾ ಇದ್ದೀನಿ, ಇಷ್ಟೊತ್ತು ಕೆಲಸ ಮಾಡ್ತೀನಿ, ಯಾಕೆ ನಾ ಕೆಲಸ ಆಗಲ್ಲ?